ಫುಟ್ಪಾತು ಬೇಡ ಅಂತಂದ್ರೆ ಕೆಲಸ ಮಾಡೋರಿಗೆ ಕಷ್ಟ. ಯಾರು ಕೆಲಸ ಮಾಡೋದು? ಇಲ್ಲ ವ್ಯಾಪಾರಸ್ಥರಿಗೆ ಕಷ್ಟ. ಬೇಕು ಅಂತಂದ್ರೆ ನಿಮ್ಮ ಅನುಕೂಲಕ್ಕೋಸ್ಕರ ಪಾಪ ಸಚಿವರು ರಾತ್ರಿ ಆಗ್ಲೂ ದುಡಿತಾ ಇದ್ದಾರೆ. ನಮಗೆ ಇಲ್ಲ ಎರಡು ಹೇಳೋದು ಸ್ವಲ್ಪ ಕಷ್ಟನೇ ಇದೆ. ವ್ಯಾಪಾರಸ್ಥರಿಗೆ ತುಂಬ ಕಷ್ಟ ಆಗುತ್ತೆ. ಆದರೆ ಫುಟ್ಪಾತ್ ಫ್ರೀ ಇರ್ಬೇಕಂತಂದು ಇಷ್ಟಪಡೋಳು ನಾನು ಒಬ್ಳು. ಅದನ್ನ ಹೇಳ್ತಾ ಇರೋದು. ಇಲ್ಲಿ ನಿಮ್ಗೆ ಅವ್ರಿಗೂ ಕಷ್ಟ ಆಗ್ಬಾರ್ದು ಅಂತೀರಾ, ನಮಗೂ ಓಡಾಡಕ್ ಜಾಗ ಮಾಡ್ಕೊಡ್ಬೇಕು ಅಂತೀರಾ? ಹೇಗೆ ಅದು ವ್ಯವಸ್ಥಿತವಾಗಿ ಗೌರ್ಮೆಂಟ್ ಅದಕ್ಕೆ ಏನಾರ ಸಲಹೆ ಕೊಡಬೇಕಷ್ಟೇ. ಅವರೇ ಮಾಡಿಕೊಡ್ಬೇಕು ಅದನ್ನು. ಅವ್ರಿಗೂ ಹೊಟ್ಟೆ ಮೇಲೆ ಹೊಡಿಬಾರ್ದಲ್ವ, ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು. ಈ ಜನಗಳಿಗೂ ನಮ್ಮ ಥರ ಓಡಾಡೋರಿಗೂ ಒಂದು ಸ್ವಲ್ಪ ಫ್ರೀ ಆಗಿರ್ಬೇಕಂತ ಇಷ್ಟಪಡ್ತಾರೆ. ಅದನ್ನ ಹೇಳೋದು, ಅದೇನೋ ಹೇಳ್ತಾರಲ್ಲ ಆ ಥರ ಗಾಡಿ ಆಗ್ಬಿಡುತ್ತೆ ಮ್ಯಾಮ್. ಯಾಕಂದ್ರೆ ಫುಟ್ಪಾತ್ ಅನ್ನೋದು ನಮ್ಮದು ನಮ್ಮ ಜಾಗ ಫೀಲ್ ಇತ್ತ ನಿಮಗೆ? ಇತ್ತು. ನಾವು ಬೆಂಗಳೂರಿಗೆ ಬಂದು 35 ವರ್ಷ ಆಯ್ತು. ಫುಟ್ಪಾತ್ ಎಷ್ಟು ಆರಾಮಾಗಿತ್ತು ಅಂತಂದ್ರೆ ಅಷ್ಟು ಚೆನ್ನಾಗಿತ್ತು. ಈಗ ಜನಸಂಖ್ಯೆ ಹೆಚ್ಚಿಗೆ ಆದಂಗೆ ಈ ಥರ ಎಲ್ಲ ನಡೆದಿದ್ರೆ ದಯವಿಟ್ಟು ಅದನ್ನ ಮಾತ್ರ ಕೇಳಬೇಡಿ. ಅದನ್ನ ಹೇಳಿದ್ಮೇಲೆ ಅದನ್ನ ಹೇಳಬೇಕು. ಹೇಳಿ ಮ್ಯಾಮ್, ಜನಸಂಖ್ಯೆ ಏನಕ್ಕೆ ಜಾಸ್ತಿ? ಜನಸಂಖ್ಯೆ ಹೀಗೆ ಅದನ್ನ ಪೂರ್ತಿ ಹೇಳಕ್ಕೆ ಕಷ್ಟನೇ ಇದೆ. ಅಂದರೆ ಗೊತ್ತಾಗ್ಬೇಕಲ್ವ ಜನಸಂಖ್ಯೆ ಏನು ಜಾಸ್ತಿ ಆಗ್ತದೆ ಅಂತ. ಜನ ಎಲ್ಲ ಎಜುಕೇಟೆಡವರು ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದಾರೆ. ಈಗ ಎಲ್ಲ ಜನನೂ ಇಷ್ಟು ಮಕ್ಕಳಿದ್ರೆ ಸಾಕು ಅಂತಂದು ಯೋಚನೆಗೆ ಬಂದಿದ್ದಾರೆ ಆಲ್ರೆಡಿ. ಇನ್ನೂ ಬರಬೇಕಂತಂದು ಇಷ್ಟಪಡ್ತಾನೆ. ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಬೇರೆ ರಾಜ್ಯಗಳು ಅದು ಈಗ ನಾವು ಕರ್ನಾಟಕದವಳಾಗಿ ಬೇರೆ ರಾಜ್ಯದವ್ರು ಇಲ್ಲಿ ಬರಬಾರ್ದಂದ್ರೆ ಕನ್ನಡದವರು ಬೇರೆ ಕಡೆ ಎಲ್ಲ ಇದ್ದಾರೆ. ಆದರೆ ಬೇರೆ ಕಡೆ ಕನ್ನಡದವ್ರು ಇರೋದಕ್ಕಿಂತ ನಾನು ಹೆಚ್ಚಿಗೆ ನಮ್ಮ ಕರ್ನಾಟಕದಲ್ಲಿ, ಅದ್ರಾಗ ಬೆಂಗಳೂರು ಅಂತ ನಗರದಲ್ಲಿ ಇಂಥಲ್ಲಿ ಅವ್ರು ಇಲ್ಲ ಅನ್ನಂಗಿಲ್ಲ, ಎಲ್ಲ ರಾಜ್ಯದವ್ರು ಅದಾರ. ಹೀಗಾಗಿ ಸ್ವಲ್ಪ ನೋಡಿ ಅವ್ರನ್ನ ಬಿಟ್ಕೋಬೇಕು ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ಭಯ ಆಗ್ತಾ ಇದೆ ನಮ್ಗೆ, ಎಲ್ಲಿ ನೆಲೆ ಸಿಗುತ್ತೋ ಇಲ್ಲೋ ಅಂತಂದು ಭಯ ಆಗ್ತಾ ಇದೆ. ಈಗ ಮತ್ತೆ ಎಲ್ಲರಿಗೂ ಬರೋದಕ್ಕೆ ಅವಕಾಶ ಕೊಟ್ಕೊಂಡು ಜಾಗ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಕಷ್ಟನೇ ರೀ ಅದು. ಸ್ವಲ್ಪ ಒಂದು ಲಿಮಿಟ್ ಅನ್ನೋದು ಇರಬೇಕು ಅಂತಂದು ಇಷ್ಟಪಡ್ತಾನೆ ನಾನು. ಓಕೆ ಮ್ಯಾಮ್, ಈಗ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಡಿ ಅಂತ ಆದೇಶ ಬಂದಿದೆ. ಇದಕ್ಕೇನು? ಇಲ್ಲಿ ನೀರಿದ್ರೆ ತಾನೇ ಬಿಡೋದು ಅಲ್ವಾ? ನಮಗೆ ನೀರಿದ್ರೆ ತಾನೇ ಅಲ್ಲಿಗೆ ಬಿಡೋಕೆ ಅನುಕೂಲ ಆಗೋದು. ಅವರು ಅದನ್ನು ಬಂದು ನೋಡ್ಕೊಂಡು ಹೋಗಲಿ. ಇವಾಗ ಮಳೆ ಇಲ್ಲ ರೀ, ಎಷ್ಟು ಕಡೆ ಮಳೆ ಇಲ್ಲ. ನಾವು ಉತ್ತರ ಕರ್ನಾಟಕದವರು ಒಂದು ಕಡೆ ಮಳೆ ಬಂದು ಹಾಳಾಗಿದೆ ಅಂದರೆ ಒಂದು ಕಡೆ ಬಿಸಿಲಿಗೆ ಹಾಳಾಗಿದೆ ಬೆಳೆ. ಏನಾಗುತ್ತಿದೆ ಒಂದು ಅದನ್ನೇ ಹಿಡ್ಕೊಂಡು ಬಿಟ್ಟು ಈಗ ಇದನ್ನು ಮಾಡ್ತಾ ಇದ್ದಾರೆ ಜನಗಳೆಲ್ಲ. ಎಲ್ಲ ರೇಟ್ ಆಗ್ತಾ ಇದಾವೆ, ಮತ್ತು ಕಷ್ಟ ಆಗ್ತಾ ಇದೆ. ಫುಟ್ಪಾತ್ ಬೇಕೇ ಬೇಕು ಅಂತೀರಾ? ಫುಟ್ಪಾತ್ ಬೇಕು. ಸ್ವಲ್ಪ ವ್ಯಾಪಾರಕ್ಕಿಂತ ಓಡಾಡೋಕ್ಕೂ ಬೇಕು. ಅವ್ರಿಗೂ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಂತವ್ನಿ ಸರ್ಕಾರಕ್ಕೆ.